ಯಾಕ ಲಸ್ಮಕ್ಕಯ್ಯ ಎಲ್ಗ ವಾಲ್ಟಿದ್ಯಲ್ಲಕ್ಕ ಎಲ್ಗೋಗ್ತಿ ಯಾಕ ಎಲ್ಗೋ ವಾಲ್ಟ್ ನಿಂತಂಗಿದೀಯಾ ನೋಡ್ರಿ ವೀಕ್ಷಕರೇ ನಮ್ಮ ಒಳ್ಳೆಗೆ ಎಲ್ಗನ ಸುಮ್ಮನೆ ನಿಂತ್ಕೊಂಡಿದ್ರು ಎಲ್ಗ ಹೊಲ್ಟಂಗಿದೆಯಾ ಅಂತಂದಂತಾರೆ. ಎಲ್ಲ ಹೊಸ ಸೀರೆ ಉಟ್ಕೊಂಡಂಗಿದೆಯಾ ಎಲ್ಗೋ ಹೋಗಿ ಬಂದಿರಂಗಿದೆಯಾ ಅಂತಾರೆ. ಚೆನ್ನಾಗಿದ್ರು ಕಷ್ಟವೇ ಚೆನ್ನಾಗಿಲ್ದಿದ್ರು ಕಷ್ಟವೇ. ಚೆನ್ನಾಗಿದ್ರೆ ಎಲ್ಗೆ ಹೋಗ್ತೀಯ ಹಂಗೆ ತಲೆ ಬಸ್ಕೊಂಡು ಸೀರೆ ಉಟ್ಕೊಂಡು ಹೆಂಗಿದೆಯಾ ಅಂತ ಕೇಳ್ತಾರೆ. ಬಿಡು ಇವತ್ತೊಂದು ದಿನ ಇನ್ನೇನು ತಲೆ ಬಸ್ಕೊಂಬದ್ ಬೇಡ ಅಂತಂದರೆ ಯಾಕೆ ಹಿಂಗಿದೆಯಾ ಅಂತಂದಂತಾರೆ. ಭಾರಿ ಕಷ್ಟ ಎಲ್ಲ ಹಳ್ಳಿಗಳಿಗೆ. ಆಮೇಲೆ ವೀಕ್ಷಕರೇ ನೀವು ನಮ್ಮ ವೀಡಿಯೋನ ನೋಡಿ ಸುಮ್ಮನಾಗಬೇಡ್ರಿ, ದಯವಿಟ್ಟು ಒಂದು ಲೈಕ್ ಕೊಡ್ರಿ. ಆಗ ಇನ್ನು ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಏನೋ ಹೇಳ್ತಿದ್ದೆ ಲಸ್ಮಕ್ಕಯ್ಯ ನೀನು, ಏನೋ ವೀಕ್ಷಕರಿಗೆ ಏನು ಹೇಳೋಣ ಕಾವ್ಯ, ವಿಡಿಯೋ ಮಾಡ್ತೀವಲ್ಲ ನಾವು ನೀವೆಲ್ಲ ಸೇರ್ಕೊಂಡು ಆ ವಿಡಿಯೋನ ಒಂದು ಲೈಕ್ ಮಾಡಿರಿ. ಹೊಸ್ದಾಗಿ ಇನ್ನು ಯಾರ್ಯಾರು ನೋಡ್ತಿದ್ದೀರೋ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಅಂತಂದು ಹೇಳ್ತಿದ್ವಿ. ನೀನು ನೋಡಿರಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊ ಹಂಗನೇ ಕಾವ್ಯ. ಆಯ್ತಳಕ್ಕ ಮಾಡ್ಕೊಂತೀನಿ. ಯಾಕ ಒಂದು ದಿವಸ ಅಕ್ಕಿನ ನೆನಕಿದ್ದೆ ಕಣಕ್ಕ, ಹಂಗೇನೆ ಒಂದಿಟ ಮಿಕ್ಸಿಗೆ ಹಾಕ್ಕೊಡ್ತೀನಿ ಇಡ್ಲಿ ಮಾಡೋಣ ಅಂತಂದೇಳಿ ನೆನಕಿದ್ದೆ ಕಣಕ್ಕ. ಮಿಕ್ಸಿ ಕೊಡಕ್ಕ ಒಂಚೂರ. ಇಲ್ಲ ಕಣೆ, ನಾನು ನೆನೆ ದಿನ ನಾನು ಇಡ್ಲಿಗೆ ನೆನಕಿದ್ದೆ. ಜಾಸ್ತಿ ಹೊಸ ಅಕ್ಕಿ ಹಾಕಿ ಅದು ಜಾಮದಂಗಾಗಿ ತಿರ್ಗಲ್ಲ ಕಣೆ. ಯಾಕ ಓಡೋದೇ ಇಲ್ಲ, ಚೆನ್ನಾಗಿಲ್ಲ. ಅದು ಚೆನ್ನಾಗಿದ್ದಿದ್ರೆ ಕೊಡ್ತಿದ್ದೆ, ಇಲ್ಲ ಅದೆಲ್ಲಿ ಕೊಡು. ಯಾಕೆ ಜಾಮ್ ಆದಂಗೆ ಆಗಿದ್ರೆ ಕೆಳಗೆ ಒಂದು ಮುಳ್ಳಿರುತ್ತೆ ಕಣಕ, ಹಿಂಗೆ ಎತ್ತಿರಿ ಏನಾನ ಓಡುತ್ತೆ, ನಾನು ನೋಡ್ತೀನಿ ಬಾರಕ ಕೊಡು. ಕಾವ್ಯ ನಾವು ಮುಳ್ಳುನು ಎತ್ತಿದ್ದೀವಿ ಎಲ್ಲ ಎತ್ತಿದ್ದೀವಿ, ನಾನು ನೋಡಿದ್ದೀನಿ. ಅದು ಯಾಕೆ ಓಡಲ್ಲ ಕಣೆ, ಬ್ಲೇಡ ಪಡ ಕಟ್ಟಾಗಿದ್ದೆ ಓಡಲ್ಲ. ಓಡಂಗಿದ್ದಿದ್ರೆ ಕೊಡ್ತಿರ್ಲಿಲ್ಲ, ಇಸ್ಕೊಡ್ತಿದ್ದೆ. ಈಗಿಲ್ಲ ಅಂತಿದ್ದೇನೆ. ಇಲ್ಲ ಯಾರ ಮನೆಗನ ಇದ್ದರೆ ನೋಡಿ ಇಸ್ಕೊಂಡು ಆಚೆ ಹೋಗಿ. ನಮ್ಮ ಮನೆಗೆ ಇಲ್ಲಮ್ಮ, ಇದ್ದಿದ್ರೆ ಕೊಡ್ತಿರ್ಲಿಲ್ಲ, ನಾನು ಯಾವಾಗಲೂ ಕೊಡ್ತಿದ್ನಲ್ಲ, ಈ ನಿನಗಿಲ್ಲ ಅಂತಿದ್ನಿ. ಅಲ್ಲ ಕಣೆ ಲಸ್ಮಕ್ಕ, ಯಾಕೆ ಕಾವಿ ಬಂದಿದ್ಲು, ಬಂದು ನಿಂತು ಕದೆ ಓದ್ಲು, ಯಾಕೆ ಬಂದಿದ್ಲೆ ಲಸ್ಮಕ್ಕ? ನಿಮ್ಮಂತಕ್ಕೆ ಬಂದಿದ್ದಾಳೆ, ಯಾಕೆ ಬಂದಿದ್ಲು? ಯಾಕಿಲ್ಲ, ಸುಮ್ಮನೆ ಬಂದಿದ್ಲು ಓದ್ಲು, ಅವಳಿನ ಯಾಕೆ ಬರ್ತಾಳೆ? ಇಲ್ಲ ಕಣೆ ಲಸ್ಮಕ್ಕ, ಅವಳು ಸುಮ್ಮನೆ ಎಂದಿಗೂ ಯಾರ ಮಂತಕ್ಕೂ ಬರೋಲ್ಲ. ಏನಾನ ಇಸ್ಕೊಂಬಂಗಿದ್ರೇ ಬರೋದು, ಇಸ್ಕೊಂಬಂಗಿದ್ರೆ ಮಾತ್ರ ಕೊಡೋದಾದ್ರೇನಿಲ್ಲ. ಅವಳ ಕೈಯಾಗೇನು ಯಾತದು ಉದ್ರೋದಿಲ್ಲ, ಏನಿಲ್ಲ. ಯಾತ ಇಸ್ಕೊಳೋಕೆ ಬಂದಿರೋದು. ಮಾತಾಡ್ತಿದ್ದೆ ಗನ್ಮಗೆ ಓಡಲ್ಲ ಅದು ಅಂತಂದೇಳಿ ಕೇಳಿಸ್ಕೊಂಡಿದ್ದೀನಿ. ಗನ್ಮಗೆ ಯಾತಿಲ್ಲ ಅಂತೀಯಲ್ಲಿ, ಯಾಕೆ ಬಂದಿದ್ಲೆ, ಯಾತೆ ಓಡಲ್ಲ ಪಾಡಲ್ಲ ಅಂತಂದು ಅಂತಿದ್ಲು. ಅಲ್ಲ ಬೆಲುಕ್ತಿ ಗನ್ವ ಕೇಳಿಸ್ಕೊಂಡಿದೀಯ ರಂಗಕ್ಕಯ್ಯ? ತಿರ್ಗಿ ನನ್ನೊಂದ್ಸಲಿ ಕೇಳಕ್ಕೆ ಬಂದಿದ್ದೀಯ, ಕೇಳಿಸ್ಕೊಂಡು ತಿರ್ಗಿ ಯಾಕೆ ನಾನು ಕೇಳ್ತೀಯ? ನೀನು ಬೆಳಕತಿ ಕಣಮ್ಮ, ಕಾವಿ ಯಾಕೆ ಬಂದಿದ್ಲು ಅಂತಂದು ಹೇಳ್ತಿರು ನಾನು ಕೇಳಕ್ಕೆ ಬಂದಿದ್ದೀಯ. ಗನ್ವಾಗೆ ಅಲ್ಲಿ ನಿಂತ್ಕೊಂಡೆಲ್ಲ ಕೇಳಿಸ್ಕೊಂಡಿದೀಯ ಮಾತಾಡೋದ ನಾವಿಬ್ರು. ತಿರು ಬಂದು ನಾನು ಕೇಳ್ತೀಯ ಏನು ಹೇಳ್ತಾಳಲ್ಲ ಸ್ಮಕ್ಕ ಅಂತಾನೆ. ಓಟು ಕೇಳಿಲ್ಲ ಕಣೆ, ಕೇಳಿದ್ರೆ ನಿನ್ಯಾರು ಕೇಳ್ತಿದ್ರೆ ಯಾತ ಓಡಲ್ಲ ಅಂತಂಬದೊಂದು ನನ್ನ ಕಿವಿ ಮ್ಯಾಕೆ ಬಿತ್ತು. ಯಾತದತ್ತು ಅಂತಂದೇಳಿ ನಾನು ಅವಳ ಹತ್ಲಾಗ ಹೋದ್ಲು, ನಾನು ಇತ್ಲಾಗ ಬಂದೆ ಅಷ್ಟೇ. ನನಗೇನು ಗೊತ್ತು, ನಾನು ಅವಳನ್ನ ಮಾತಾಡ್ಸಂಗಿದ್ದಿದ್ದೆ ಕೇಳ್ತಿದ್ದೆ ಯಾಕೆ ಹೋಗಿದ್ದೆ ಅಂತಂದೇಳಿ. ನಿಮ್ಮಂತಕ್ಕೆ ಬಂದಿದ್ಲಲ್ಲ ಅದಕ್ಕೆ ನೀನು ಕೇಳೋಣ ಅಂತಂದೇಳಿ ಬಂದೆ. ಈಗ ರಂಗಕ್ಕಯ್ಯ ಅವಳು ಕೇಳಿದ್ದ ನೀನು ಕೊಡ್ತೀನಿ ಅಮ್ಮಂಗಿದ್ರೆ ಕರಿತೀನಿ, ನನಗೆ ಅಂತ ಕೊಡು. ಕೇಳ್ತೀನಿ, ಅವಳು ಕೇಳಿದ್ದು ನಾನು ಹೇಳ್ತೀನಿ ನಿನಗೆ ಕೊಡ್ತೀನಿ. ಹಂಗೆ ಕೊಡಂಗಿದ್ರೆ ಹೇಳ್ತೀನಮ್ಮ, ನನಗೆ ಅಂತ ಕೊಡು, ನಾನು ಅವಳಿಗೆ ಕೊಡ್ತೀನಿ. ಪಾಪ ಅವಳು ಯಾತ ಕೇಳೋಕೆ ಬಂದಿದ್ಲಲ್ಲ ಅದನ್ನ ಕೊಡು, ನಿಮ್ಮ ಮನೆಗೆ ಐತೆ. ನಾವು ಮಾತಾಡ್ಸಂಗಿದ್ರೆ ನಮ್ಮನ್ನೇ ಕೇಳಾಳು, ನಿನ್ ತಕನ ಗೊತ್ತಿರಲಿಲ್ಲ. ಹತ್ಲಾಗತ್ತ ಇದ್ರೆ ಕೊಡ್ತೀನಿ, ಹೇಳೆ ತಾಯಿ. ನೀನು ಏನು ನಾನೇ ಯಾಕೆ ಬಂದಿದ್ಲು ಅಂತ ಕೇಳಿರಿ, ಹೇಳ್ತಿದ್ರೆ ಏನಾಯ್ತು ಬಿಡು. ಈಗ ಹೇಳಿರೆ ಕೊಡ್ತೀನಿ, ಹೇಳು. ಈಗ ಹಿಂಗೆ ಬಾ ದಾರಿಗೆ ಮಿಕ್ಸಿ ಅಂತೆ ಕೊಡು. ಮತ್ತೆ ಅಕ್ಕಿ ನೆನಕಿದ್ಲಂತೆ ಹಾಕಿ ತಂದು ಕೊಡ್ತಾಳೆ. ಕೊಡ್ತೀಯಾ ಮಿಕ್ಸಿನ? ಇಡ್ಲಿ ಮಾಡ್ತಾಳಂತೆ, ಬೇಕಾದ್ರೆ ಒಂದೆರಡು ಇಡ್ಲಿನೂ ಕೊಡಿಸ್ತೀನಿ ನಾನು ನಿನಗೆ. ಕೊಡ್ತೀಯ ಹಂಗನಕರ ಕೈ? ಇಲ್ಲಮ್ಮ ತಾಯಿ, ನೀನು ಅದೇನೋ ಒಂದಂಗೆ ನಾನು ಆಲೆಯ ಮಸ್ತಾಗಿ ಕೊಟ್ಟಿದ್ದೀನಿ. ನಮ್ಮನೆಗೆ ಮಾತಾಡಿಸ್ಬೇಕಾದಾಗ ಇಸ್ಕೊಂಡು ಹೋಗಳು. ಎಡಗಬ್ಬಗಿಂದ ಬಂದು ನಮ್ಮನೆಗೆ ಸಾರಿಗೆ ಖಾರನೂ ಹಾಕ್ಕೊಂಡು ಹೋಗಳು. ಕೆಡಿಸಿ ಕುಕೊಂಡಿದ್ಲು, ಜಾರು ತಿರುಗ್ದಂಗಾಗಿತ್ತು, ಬ್ಲೇಡ್ ಕಟ್ಟೆಗಿತ್ತು. ಅದಕ್ಕೆ ಸೋರ್ ಮಾಡಿಸಿ ಮುಂದೆ ಕೊಡಿ ಅಮ್ಮಣಿ ನೀನು ಹಾಕ್ಬೇಕಾದಾಗಲೇ ಆಗಿದ್ದು ಅಂತಂದು ಅಂದರೆ ಇಲ್ಲ ಕಣಕ್ಕ ಮೊದಲಿಗೆ ಹಂಗೆ ಇತ್ತು ಅಂತಂದೇಳಿ ಹಂಗೆ ನಾನು ಕುಟೆ ವಾದ ಮಾಡಿದ್ಲು. ಅದಕ್ಕೆ ಮತ್ತೆ ಇಲ್ಗಾನ ಹುಡುಕಿ ಬಂದಿರೋದು. ನಮ್ಮನೆ ತಕ್ಕೆ ಬರೋಳು, ಅದೇ ಮಾತಿಗೆ ನಾವು ಜಗಳ ಮಾಡ್ಕೊಂಡು ಮಾತಾಡ್ಸೋದಿಲ್ಲ. ಹಂಗಾದ್ರೆ ಒಂದು ಮನೆ ಇದಾದ್ಮೇಲೆ ಒಂದು ಮನೆಗೆ ಬತ್ತಲೇ ಇರ್ತಾಳಮ್ಮ. ಅದೇನು ಮನೆ ತಿರುಗ್ತಾರಮ್ಮ. ಗುಣ್ಣಗಾರದ್ರೂ ಹೋಗ್ಬಾರ್ದಮ್ಮ ಈ ಕಾಲದಾಗೆ. ಎಂತೆಂಥರ ಮನೆಗೆ ಮಿಕ್ಸಿ ಇದೆ, ಒಂದು ಮಿಕ್ಸಿ ತಮ್ಮಕ್ಕಾಗಲ್ಲೇನ ಕೈಯ ಈಟೆಲ್ಲ ಮಾಡ್ತಾರೆ. ಏನು ಎದ್ದತ್ನಾಗನೂ ಹಂಗೆ ಹುಡುಕಿ ಆಡ್ಕೊಂಡು ಅವ್ರ ಮನೆಗೆ ಇವ್ರ ಮನೆಗೆ ಹೋಗಿ ಪ್ಲೇಟ್ನಾಗ ಇಟ್ಕೊಂಡು ಅತ್ತ ಇತ್ತ ಓಡಾಡ್ತಾರೆ. ಅದೇನು ಬೇಕಮ್ಮ ಈ ಕಾಲದಾಗೆ ಎಂತೆಂಥರ ಮನೆಗೆ ಐತೆ, ಒಂದು ತಗೊಂಬಕ್ಕಾಗಲ್ವೇ? ಅವ್ರಿಗೇನು ಮಾಡಿದ್ದೆಲ್ಲ ಬರೇನೆ. ಈಗ ನೋಡು, ಎಗ್ ರೈಸ್ ಅಂತೆ, ಕಬಾಬ್ ಅಂತೆ, ಕೋಳಿ ಸಾರಂತೆ, ಅದೆಲ್ಲ ಬಂದಿದ್ದ ಲೂಕ್ ಮಾಡಿ ಅದು ಇದು ತಕೊಂಡು ಬಟ್ಟೆ ತಕೊಂಬದು ಅದನ್ನ ತಕೊಂಬದು ಮಾಡ್ತಾಳೆ. ತಕೊಂಡು ಎಲ್ಲ ಇದು ಮಾಡ್ತಾಳೆ. ಒಂದು ಮಿಕ್ಸಿ ತಮ್ಮಕ್ಕಾಗಲ್ಲ, ಯಾರು ಕೊಡ್ತಾರಮ್ಮ ದಿನಾನ ಈ ಕಾಲದಾಗ ಎಂತೆಂಥರ ಮನೆಗೆ ಐತೆ. ನಾನು ಅದಕ್ಕೆ ಮತ್ತು ಅದಕ್ಕೆ ಅವತ್ತಿಂದ ನಾವು ಮಾತಾಡ್ಸಲ್ಲ. ಅದಕ್ಕೆ ಇತ್ಲ ಬಂದಳು ನಿಮ್ಮಂತಕ್ಕೆ. ಈಗ ನೀನು ಇಲ್ಲ ಅಂದಿದ್ಯಾ ಬೇಕಾರೆ ಲಸ್ಮಕ್ಕ, ಸುಜಾತಮ್ಮರ ಮಂತಕ್ಕೆ ಹೋಗ್ತಾಳೆ ಬೇಕಾರೆ. ಇಲ್ಲಾಂದರೆ ಅವಳಿಗೆ ಕೊಡಲಿಲ್ಲ ಅಂದರೆ ಆ ಅಜ್ಜಿ ಕಳಿಸ್ತಾಳೆ ತಡಿ, ಅವ್ರ ಅತ್ತೇನೆ.
ಆ ಒಜ್ಜಿ ಆದರೆ ಯಾರ ತಗನ ಇಸ್ಕೊಂಡೆ ಬತ್ತೈತೆ ಅಂತಂದೇಳಿ ಅವ್ರ ಅತ್ತೆನ ಕಳಿಸ್ತಾಳೆ. ತಡಿ ನೋಡ್ಬೇಕಾರೆ ಈಗ ಅತ್ತ ಹೋಗಿ ನೋಡು. ಈಗ ಸುಜಾತಮ್ಮರ ಮಂತಕ್ಕೆ ಹೋಗಿರ್ತಾಳೆ ಅಲ್ಲೇನು, ಇಲ್ಲಾಂದರೆ ಅವ್ರ ಅತ್ತೆನ ಕಳಿಸಿರ್ತಾಳೆ. ಏನು ಮಾಡ್ತೀವಿ ಸುಜಾತಮ್ಮ, ಹೊತ್ತು ಮುಂಚೆ ಎಲ್ಲ ಕಸ ಮುಸ್ರೆ ಮಾಡಿ ಕೂಕೊಂಡಿರಂಗಾಗಿಯಾ? ಎಲ್ಲಿಗೂ ಹೋಗಿರ್ಲಿಲ್ವೇನು ಇವತ್ತು? ಹೊಲ್ದಕ್ಕೆ ಮಳೆ ಪಳೆ ಬಂದಿತ್ತು, ಹೊಲ್ದಕ್ಕೆ ಹೋಗ್ಬೇಕಾಗಿತ್ತು. ನಾನು ಇದೆಯೇ ಇಲ್ಲ ಅಂತಂದೇಳಿ ಬಂದಮ್ಮ. ಬಾ ನಿಂಗಜ್ಜಿ ಹೋಗಿದ್ದೆ, ಹೊಲಗೆಯಕ್ಕೆ ಬಂದಿದ್ರು ಬುತ್ತಿ ತಗೊಂಡು ಹೋಗಿದ್ದೆ. ಒಂದಿಟ್ಟು ಸೆದೆ ಇತ್ತು ಹೊಲ್ದಾಗೆಲ್ಲ ಕಡ್ಡಿ ಪಡ್ಡಿ ಕಸ ಅಂತದ್ದು ಎಲ್ಲ ಆದಾಕಿ ನಾನು ಇದೇ ತಾನೇ ಬಂದು ಕಾಪಿ ಕುಡಿದು ಕಸ ಗುಡಿಸಿ ಕೂಕೊಂಡಿದ್ದೀನಿ. ಬಾ ಕಾಪಿ ಕುಡಿವಂತಿ. ಬೇಡ ಕಣಮಣಿ, ನಾನು ಕುಡ್ತಿದ್ದೆ. ಈಗ ನಿನ್ನಿಂದ ಒಂದು ಕೆಲಸ ಬಕ್ಕಣಮಣಿ, ಅದಕ್ಕೆ ಬಂದೆ. ಏನಮ್ಮ ನಿಂಗಜ್ಜಿ ಅಂಥದ್ದು ನಮ್ಮ ಕೆಲಸ ಆಗಂಥದ್ದು ಬಡವ್ರ ಮನೆಗೆ ಏನಂದ ಅಂತದಮ್ಮ ನಮ್ಮಿಂದನ? ಅಂತ ದೊಡ್ಡದು ಏನಿಲ್ಲ ಕಣೆ ಸುಜಾತಮ್ಮ. ಯಾತ ಒಂದು ದಿವಸ ಅಕ್ಕಿ ನೆನಕಿದ್ರಂತೆ, 2-3 ಮನೆಗೆ ಹೋಗಿ ಬಂದೆ. ಹೋಗತ್ತೆ ಯಾರ ಮನೆಗನ ಮಿಕ್ಸಿ ಇಸ್ಕೊಂಬರೋಗತ್ತೆ ರುಬ್ಬಿ ತಾಂಡಕ್ಕೆ ಕೊಡ್ತೀನಿ ಅಂತಂದು ಅದಕ್ಕೆ ಬಂದಮ್ಮ. ನಿಂತಾಗೆ ಇಸ್ಕೊಂಡು ಹೋಗೋಣ ಅಂತಂದೇಳಿ ಬಂದೆ. ನೋಡು ನಾನು ಹೇಳಿಲ್ವೇ ಇನ್ನೊಂದು ಮನೆಗೆ ಅವ್ರ ಅತ್ತೆನ ಕಳಿಸಿರ್ತಾಳೆ ಅಂತಂದೇಳಿ. ಅವಳಿಗೆ ಎಲ್ಲಿ ಊಟಂದಾಗ್ಲಿಲ್ಲದಿದ್ರೆ ಅಜ್ಜಿನ ಹೋಗತ್ತೆ ಅಂತಂದೇಳಿ ಕಳಿಸ್ತಾಳೆ. ನೋಡು ಇಲ್ಲಿಗಾಲೆ ಬಂದಾಳೆ, ಸುಜಾತ ಕೇರ್ಮಂತಕ್ಕೆ ಬಂದಾಳೆ ನೋಡು. ಏನು ನಿಂಗಜ್ಜೆ ದೂರ ಬಂದ್ಬಿಟ್ಟಿದೀಯಾ? ಏಳು ದೂರ ಸುಜಾತಮ್ಮರ ಮನೆ ತಕನ ತಡಾದ್ ಬಂದಿದೀಯಾ? ಲಕ್ಷ್ಮಕ್ಕ ನಿಮ್ಮಂತಕ್ಕೆ ಬರೋಣಂತಿದ್ದೆ. ಆಲೆ ಬಂದಿದ್ಲಂತೆ ನಮ್ಮಳು ಕಾವ್ಯ. ಅದಕ್ಕೆ ಹೋಗಿ ಯಾರ ಮನೆಗನ ಮಿಕ್ಸಿ ಇಸ್ಕೊಂಬರೋಗತ್ತೆ ಇಡ್ಲಿಗೆ ನೆನಕಿದ್ದೀನಿ ರುಬ್ಬಕ್ಕೆ ಅಂತಂದೇಳಿ ಅಂದ್ಲು. ಅದಕ್ಕೆ ಲಕ್ಷ್ಮಕ್ಕ ಇರ್ಮಂತಕ್ಕೆ ಹೋಗಿದ್ದೆ. ಅವಕ್ಕಯ್ಯ ಯಾತ ಓಡಲ್ಲ ನಿನ್ನ ಅದು ಮಿಕ್ಸಿ ಕೆಟ್ಟೈತೆ ಅಂತಂದಂತು. ಅದಕ್ಕೆ ಯಾರ ಮನೆಗನ ಇಸ್ಕೊಂಬರೋಗತ್ತೆ ಅಂತಂದಂದ್ಲು. ಹೋಗಮ್ಮ ನೀನೇ ಅಂತಂದ್ರೆ, ಇಲ್ಲ ಕಣತ್ತೆ ಹೋಗತ್ತೆ ನೀನೇನೆ, ನಾನು 2-3 ಮನೆಗೆ ಹೋಗಿಂದಕ್ಕೆ ಬಂದಿದ್ದೀನಿ ಅಂತಂದಂದ್ಲು. ನಿಂಗಜ್ಜಿ ನೀವೇನು ಮನೆಗೆ ತಾರಾಡಕ್ಕೆ ಹೋಗ್ತೀರಾ? ಒಂದು ಮಿಕ್ಸಿ ತಮ್ಮಕ್ಕಾಗಲ್ಲ. ನಾನು ಹಾಗೆ ಗೃಹಲಕ್ಷ್ಮಿ ದುಡ್ಡು ನಿನಗೂ ಬಂದೈತೆ ಅವಳಿಗೂ ಬಂದೈತೆ ಸಾಸಿಗೆ 2,000 4,000 ಒಂದು ತಿಂಗಳದಾಕಿ ಮಿಕ್ಸಿ ತಂದಿದ್ರೆ ಆಗ್ತಿರ್ಲಿಲ್ಲ. ಮನೆಗೆ ಓಡಾಡ್ತೀರ ಬೆಳಗ್ಗೆ ಸಾಯಂಕಾಲ ಅವ್ರ ಮನೆಗೆ ಇವ್ರ ಮನೆಗೆ ರುಬ್ಕೊಂಬರೋದು. ನೀನಾನ ಒಂದು ಕೊಡ್ಸೋಕ್ಕಾಗಲ್ವಿ? ಏನು ಮಿಕ್ಸಿ ಇಲ್ಲ ಅಂತ ಎದ್ದತ್ನಾಗ ಬೈನತ್ನಾಗ ಸಾರಿಲ್ದಾಗ ಪ್ಲೇಟ್ನಾಗೆ ಖಾರ ಇಕ್ಕೊಂಡು ಮನೆಗೆ ಓಡಾಡ್ತಾಳಲ್ಲೇ ನಿಂಗಜ್ಜಿ. ನೀನಾನ ಹೇಳೋಕ್ಕಾಗಲ್ವಿ ಅವಳಿಗೆ ಒಂದು ಮಿಕ್ಸಿ ತಗೊಳಮ್ಮ ಅಂತಂದೇಳಿ? ಲಕ್ಷ್ಮಕ್ಕ ನಾನು ಹೇಳ್ತೀನಿ, ನಮ್ಮ ಮಾತೇಲಿ ಕೇಳ್ತವೆ ಅವು. ನೀನು ಯಾವಾಗಲೂ ಕೋಳಿ ತಂದು ತಿಂಬೋದು, ಕಬಾಬು ಚಿಕನ್ನು ಫ್ರೈ ಮಾಡೋದು ಅದು ಇದು ಮಾಡ್ತವೆ. ಅತ್ತಿತ್ತ ಹೋಗ್ತವೆ, ದುಡ್ಡಿಲ್ಲ. ಈ ನಡುವೆಲ್ಲನ ಆ ಟೂರ್ ಹೋಗ್ತೀವಿ, ಹುಡುಗರಿಗೆ ರಜೆ ಇತ್ತಲ್ಲ ಅದು ನೋಡ್ಕೊಂಬರಕ್ಕೆ ಹೋಗ್ತೀವಿ, ಮಂತ್ರಾಲಯಕ್ಕೆ ಹೋಗ್ತೀವಿ, ಧರ್ಮಸ್ಥಳಕ್ಕೆ ಹೋಗ್ತೀವಿ, ತಿರುಪ್ತಿಗೆ ಹೋಗ್ತೀವಿ ಅಂತ ಹೋಗಿದ್ದಾವೆ. ದುಡ್ಡೆಲ್ಲ ಖರ್ಚು ಮಾಡ್ಕೊಂಬಂದವೆ. ದುಡ್ಡಿದ್ರಿಗೆ ಹಿಂಗೆ ಅಲ್ಲಿಗೆ ಹೋಗಕ್ಕೆ ಹಾರಾಡ್ತವೆ. ನಾವೇನು ಹೇಳೋಣ? ಈಗ ಜಲ್ಬಾಮ್ ತಂದು ಹೇಳೋದಲ್ ಕಣೆ ಸುಜಾತಮ್ಮ, ಇದ್ರೆ ಕೊಡ್ಬಾರ ಮನೆ ತಾಂಡು ಹೋಗ್ತೀನಿ, ಒತ್ತು ಮುಳ್ಕೊತಿರು. ಕರೆಂಟು ಮಳೆ ಪಳೆ ಮಾಡುವಾದ್ರೆ ಕರೆಂಟ್ ಹೋಗುತ್ತೆ ಕಣೆ, ಬಾರೆ ಕೊಡು ನೆನಕಿಕ್ಕೆದಾಳೆ, ಇದ್ರೆ ಕೊಡ್ತೀವಿ ಅಂತಂದೇಳಿ ಬಂದೆ. ಇಲ್ಲ ನಿಂಗಜ್ಜಿ ನಮ್ಮ ಮನೆ ತಗ ಗೀತಮ್ಮ ಪಕ್ಕದ ಮನೆಯಳು ಇಸ್ಕೊಂಡು ಎದ್ದಾಗ ನನ್ನ ಖಾರ ರುಬ್ಬಿದ್ದಾದ್ಮೇಲೆ ಇಸ್ಕೊಂಡು ಹೋಗಿದ್ಲು. ಖಾರ ಹಾಕಿ ತಂದು ಕೊಡ್ತೀನಿ ಸುಜಾತಕಾಯಿ ಅಂತಂದೇಳಿ ಬೀಗ ಹಾಕೊಂಡು ಎಲ್ಲ ಕೂಲೆ ಪಲ್ಲೆ ಹೋಗಿ ಇನ್ನೂ ಬಂದಿಲ್ಲಮ್ಮ. ಇದ್ದೆ ಬಂದಿದ್ರೆ ನೋಡಿ ಇಸ್ಕೊಂಡು ಹೋಗು. ಏನಾಯ್ತು ಇದೊಳ್ಳೆ ಪೀಕ್ಲಾಟಕ್ಕೆ ಬಂತಮ್ಮ. ನಮ್ಗಂತೂ ಮನೆ ತಕ್ಕೆ ಹೋಗೋದು ಅವಳಿನ ಬಂದಿಲ್ಲ. ಒತ್ತಿಗೆ ಬರೋದವಳು. ಅವಳು ಇಟ್ಟಕ್ಕೆಲ್ಲ ಎಲ್ಲಿ ಬತ್ತಳಮ್ಮ ಕೂಲಿ ಹೋಗಿರೋಳು. ಹೆಂಗ ನೋಡು ನಾನು ಹೇಳ್ದೆ ಅಂತಂದೇಳಿ ಕೇಳಿ ಇಸ್ಕೊಂಡು ಹೋಗಿದ್ರಿ ನಾ ಇನ್ನೇನು ಮಾಡೋಕ್ಕಾಗುತ್ತೆ? ಈಗ ನಮ್ಮ ಮನೆಗೆ ಇದ್ದಿದ್ರೆ ನಾನು ಕೊಡ್ತಿದ್ದೆ. ನಾ ಇಲ್ವಲ್ಲ, ಅವಳು ಇಸ್ಕೊಂಡು ಹೋಗಿದ್ಲು. ನಂದಿನೇನು ಸಾರಪಾರ ಹಾಕೋದು ಏನೂ ಇಲ್ವಲ್ಲ. ನಾನು ಹೊಲ್ತಕ್ಕೆ ಬೇಸಾಯಕ್ಕೆ ಟ್ಯಾಕ್ಟ್ರ್ ಬಂದಿತ್ತು ಬೇಸ ಹೊಡಿಯಕ್ಕೆ. ಅವ್ರಿಗೆ ಬುತ್ತಿ ತಗೊಂಡು ತಿನ್ಕೊಂಡಿತ್ತಮ್ಮ. ನಾನು ಬಂದರೆ ಇದ್ದರೆ ಕೊಡು, ಇಲ್ದಿದ್ರೆ ನಿಮ್ಮ ಮನೆಗೆ ಐಕ್ಯಂಡು ಬೀಗ ಹಾಕ್ಕೊಂಡು ಬೈನ ಬಂದ ಕೊಡಿವಿ ಅಂತಂದು ಹೇಳಿದ್ದೆ. ಅವಳು ಹೋಗಿದ್ದಾಳೆ, ನಾನು ಇರಲಿಲ್ವಲ್ಲ, ಅದಕ್ಕೆ ಮನೆಗೆ ಇಕ್ಕೊಂಡು ಬೀಗ ಹಾಕ್ಕೊಂಡು ಹೋಗಿದ್ದಾಳೆ. ಅವಳು ಯಾವಾಗ ಬರ್ತಾಳೆ ಬಂದು ಇಸ್ಕೊಂಡು. ಅಲ್ಲ ಈ ನೋಡಿವೆಲ್ಲ ಈಗ 2 ವರ್ಷ 3 ವರ್ಷ ಆತಮ್ಮ ಗೃಹಲಕ್ಷ್ಮಿ ದುಡ್ಡು ಬೀಳಕ್ಕೆ ನಿಂತ್ಕೊಂಡು ಕಣ್ಮಾಗೆ ಒಂದು ಮಿಕ್ಸಿನ ಯಾತನ ಮನೆಗೆ ಬೇಕಾದವ ಸಾಮಾನು ಕುಕ್ಕರು ಪಕ್ಕರು ಯಾತವನ ತಾಮನಂಬಲ್ಲ ಮನೆಗೆ ತಾರಾಡ್ತಾಳೆ. ಆ ಮುದ್ದಕ್ಕೆ ಒಂದ್ಸಲ ಇಡ್ಲಿ ಮಾಡ್ತೀನಿ, ಪೊಡ್ ಮಾಡ್ತೀನಿ, ದೋಸೆ ಹೋಯ್ತೀನಿ ಅಂತಂದೇಳಿ ಹೋಗ್ತೀನಿ ಏನಕ್ಕದು ಕಂಡ ಮನೆಗೆ ಇಸ್ಕೊಂಬರೋದು. ಅವ್ರದ್ದು ಈಗ ನೋಡಿದ್ರೆ ಇವ್ರಂಗ ಕೈಯರ್ದ ಇಸ್ಕೊಂಡೋಗಿ ಯಾರು ಹಾಕ್ತೀನಿ ಅಂತ ಮುರಕಿದ್ಲಂತೆ. ಅದಕ್ಕೆ ಸರ್ ಮಾಡಿಸ್ಕೊಡು ಅಂದರೆ ಇಬ್ಬರು ಪರದಾಡಿ ಈಗ ಮಾತಾಡ್ಸಲ್ವಂತೆ. ಈಗ ಹಿಂಗೆ ಮಾಡ್ತಾಳೆ. ಇವಜ್ಜಿ ಮಕ್ಕ ನೋಡಿರೆ ಕೊಡಬೇಕು ಅನ್ನಿಸ್ತೈತೆ, ಅವಳು ನೋಡಿರೆ ಆತಾತು ಕೊಡಬಾರ್ದು ಅನ್ನಿಸ್ತೈತೆ. ಹಂಗೆ ಮಾಡ್ತಾಳೆ. ಒಡ್ರಿಗೆ ಐತೆ ಕಾಲು ಕೆರಿತಾಳೆ. ಒಂದೀಟು ಒಪ್ಪತ್ಕೊಂಬಲ್ಲ ನೋಡು. ತಿರ್ಗಾ ನಾನು ಟೌನ್ಗೆ ಹೋದಾಗ ಸೊರ್ ಮಾಡಿಸ್ಕೊಂಬಂದೆ ಕಣಕ್ಕ, ಬ್ಲೇಡ್ ಹಾಕಿಸ್ಕೊಂಡು 100 ರೂಪಾಯಿ ಆಯ್ತು. ನೀವು ಹಂಗೊಂದು ಇದೆ ಇಲ್ಲಮ್ಮ, ಮೊದಲಿಗೆ ಮುರಿದಿತ್ತು, ನಾನು ಹಾಕ್ಬೇಕಾದ್ರೆ ಮುರಿದಿರಲಿಲ್ಲ ಅಂತಂದೇಳಿ ಒಂಚೂರು ಒಪ್ಪತ್ಕೊಂಬಲೇ ಇಲ್ಲ. ಅದಕ್ಕೆ ನಾನು ಸುಮ್ಮನೆ ಇವಾಗ ಮಾತಾಡ್ಸಲ್ಲ. ಅದಕ್ಕೆ ನಿಮ್ಮ ಮನೆ ಕಡೆಗೆ ತಡಾದ್ ಬಂದಳೆ. ಲಸ್ಮಕ್ಕರ್ ಮಂತಕ್ಕೆ ಹೋಗಿದ್ಲು, ಲಸ್ಮಕ್ಕನೂ ಕೊಡಲಿಲ್ಲ. ಅದಕ್ಕೆ ನಿಂತ ಕಳಿಸಳೆ. ನಾ ಅವಳಿಗಾದ್ರೆ ಯಾರು ಊಟಂದಾಗೋದಿಲ್ಲ, ನೀನಾದರೆ ಕೊಡ್ತೀಯ ಅಂತಂದೇಳಿ ಸುಜಾತಮ್ಮರ ಮಂತಕ್ಕೆ ಹೋಗಿ ಬರ್ತೀನಿ ಅಂತಂದೇಳಿ ಬಂದೈತೆ ದೂರ ತಡೋದು. ಹೇಳು ಇಂಥ ಬಂಡಾಟು ತಿಂದಿದ್ರೆ ಏನು ಉಳ್ದೈತಮ್ಮ? ಯಾವ ಇಡ್ಲಿ ದಾಸೆ ಪಡ್ಡುನು ಏನು ಮನೆಗೆ ಇಲ್ಲದ್ಮೇಲೆ ಯಾಕಮ್ಮ ಅದೊಟ್ಟು ಪಾಟು ನೆನಕದು ಇಲ್ಲ. ಗುಣ್ಣಗೆ ಒತ್ತು ಮುಂಚೆ ರುಬ್ಬಂಗಿದ್ರೆ ರುಬ್ಬಬೇಕು. ಗುಣ್ಣಗೆ ರುಬ್ಬಿ ಸಂದಕ್ಕೆ ಮೈನತ್ತಾದರೆ ಅವರೇ ತೊತ್ತಾರೆ. ಬಂದರೆ 6 ಹಬ್ಬ 3 ದುಬ್ಬಮ್ಮಂಗೆ ದುಡ್ಡು ಬೀಳ್ತಿದ್ದಂಗೆ ಇನ್ನೂ ಹೋಗಿ ಆಧಾರ್ ಕಾರ್ಡ್ ತಗೊಂಡೋಗಿ ಬೆಟ್ಟಿಕ್ಕಿ ಬಿಡಿಸ್ಕೊಂಡು ಬಂದು ಬಿಡ್ತಾಳೆ. ಇಂಥವೆಲ್ಲ ತಗೊಂಬಕ್ಕಾಗಲ್ಲ. ಆಮೇಲೆ ಜೋರು ನೋಡ್ಬೇಕು ಅವಳಿಗೆ. ಇಲ್ದಿದ್ರೆ ಹಂಗೊಂದು ನೋಡಮ್ಮ, ಇದ್ರೆ ಕೊಡಬೇಕು, ಇಲ್ದಿದ್ರೆ ಇಲ್ಲ ಅನ್ಬೇಕು. ಅವನ್ನೆಲ್ಲ ಏನು ನೀವು ಹೇಳೋದು ಅಂತಂದೇಳಿ ಅದನ್ನ ಖ್ಯಾತಿ ಹೋಗಿ ಹೇಳಿ ಒಂದು ತಮಕಾಗಲೇ ಗೃಹಲಕ್ಷ್ಮಿ ದುಡ್ಡಿಗೆ ಅಂತಂದು ಅಂತಾರಿಗೆ ಯಾರು ಹೇಳ್ತಾರೆ?
ನಾನು ಅದಕ್ಕೆ ಮನೆಗೆ ಇತ್ತು, ನಾನು ಕೊಡಕ್ಕೆ ಹೋಗ್ಲಿಲ್ಲ. ಅಲ್ಲೇ ನೋಡಿದ್ದೆ ಈ ರಂಗಕ್ಕನ ಕೊಟ್ಟು ಕ್ಯಾತೆ ಮಾಡಿದ್ದ. ನಾನು ಉಪಾಯವಾಗಿ ಇಲ್ಲಮ್ಮ ನಮ್ಮದು ಓಡಲ್ಲ ಅಂತಂದೇಳಿ ಕಳಿಸ್ದೆ. ಅಲ್ಗೂ ಸುಮ್ಕಾಗಂಗಿಲ್ಲ, ಯಾಕೆ ನೋಡ್ತೀನಿ ತಡಿಯಕ್ಕ ಅಂತಂದಂದ್ಲು. ನೋಡೋದು ಬೇಡ ಪಡೋದು ಬೇಡ ಆಗಂಗಿದ್ರೆ ನಿನಗೆ ಕೊಡ್ತಿರ್ಲಿಲ್ವೇನೆ ಅಂತಂದೇಳಿ ನಾನು ಅವಳಿಗಿಂತ ಜೋರಾಗಿ ಮಾತಾಡಿದೆ. ಸುಮ್ಕಾದ್ಲು ನೋಡು. ಆಲೆ ನಮಗೆ ರೂಢಿಯಾಗಿರುತ್ತೆ, ಕೆಟ್ಟರೆ ಎಂದು ನಾವು ಅದಕ್ಕಾಗಿ ಟೌನ್ನಕ್ಕೆ ಹೋಗ್ತೀವಮ್ಮ, ಸರ್ ಮಾಡಿಸ್ಕೊಂಬರೋಕ್ಕಾಗಿ ಹೋಗ್ಬೇಕು. ತಿರ್ಗಾ ಒಂದಿನದ ಬದುಕು ಕೇಡು, ದುಡ್ಡು ದಂಡ, ಹೋಗಿ ಸರ್ ಮಾಡಿಸ್ಕೊಂಬರೋಕ್ಕೆ. ಆಮೇಲಿಂದ ರುಬ್ಬಬೇಕು, ಯೋಟತ್ತಾದರೂ ಆಗಲ್ಲ. ಅದು ಅಲೆ ಮಿಕ್ಸಿಗೆ ರುಬ್ಬಿ ರೂಢಿಯಾಗಿರುತ್ತೆ, ನುಣ್ಣಗಿರಲ್ಲ, ಗುಣ್ಣಗಳ್ದು ತರ್ತರಿ ಇದ್ದಂಗಿರುತ್ತೆ, ಟೈಮೂ ಆಗಲ್ಲ. ಅದಕ್ಕೆ ನಾನು ಇಲ್ಲ ಅಂದೆ. ಒಂದೇ ಸಣ್ಣ ಹೊತ್ತು ನಿಷ್ಠುರಾಗೋದು ಇಲ್ಲ ಅಂತ ದೊಡ್ಡ ಸುಖ ಯಾವುದಿಲ್ಲ ಅಂತಂದೇಳಿ ನಾನು ಇಲ್ಲ ನಮ್ಮ ತಾಯಿ. ಮತ್ತೆ ಹೇಳು, ಮೊದ್ಲಂದ್ರೆ ರೂಢಿಯಾಗಿರೋದು ರುಬ್ಬರು. ಈಗ ಯಾರು ಶಕ್ತಿನೂ ಇರಲ್ಲ, ಗುಂಡು ಅಳ್ಳಾಡ್ಸೋಕ್ಕೂ ಆಗಲ್ಲ, ಮೈಕೈ ಎಲ್ಲ ನೊಯ್ತೈತಿ. ಅಲ್ಲೇ ರೂಢಿಯಾಗಿರುತ್ತೆ. ಈಗ ಯಾರು ರುಬ್ಬಲ್ಲ, ಇವ್ರೇ ಅಮ್ಮ ಈಗ ಹಿಂಗೆ ಓಡಾಡೋದು ಅತ್ತೆ ಸೊಸೆನೂ. ಅವಜ್ಜಿನೂ ಹೇಳೋಕ್ಕಾಗಲ್ವಿ. ಅವಜ್ಜಿ ನೋಡಿರೇ ಕೊಡಬೇಕು ಅನ್ನಿಸ್ತೈತಿ. ಆಗ ಕೊಟ್ಟರೆ ಇವಳ್ದು ಜೋರೇ ಸಾಕು ಅಂತಂದೇಳಿ ಕೊಡೋಕ್ಕೋಗಲ್ಲ. ಅವಳನ್ನೇ ಕಳಿಸ್ಬೇಕು, ಅವಜ್ಜಿ ಬರಬಾರ್ದು. ಹಂಗಾದ್ರೆ ಗೊತ್ತಾಗುತ್ತೆ. ಅವಳಿಗೆ ಗೊತ್ತೇಳು, ಯಾರು ಮಾತಕ್ಕೋದ್ರು ಕೊಡಲ್ಲ ಅಂತಂದೇಳಿ. ಆಲೆ ಒಂತಾಗೆ ನೋಡಿದಾರಲ್ಲ ಯಾಕೆ ಕೊಡ್ತಾರೆ ಕ್ಯಾತೆ ಮುಂದೆ ಅಂತಂದೇಳಿ. ಯಾರು ಕೊಡೋಕ್ಕೋಗಲ್ಲ, ಸುಮ್ಮನೆ ಉಪಾಯವಾಗಿಲ್ಲ ಅಂತ ಕಳಿಸ್ತಾರೆ. ನಾನು ನಮ್ಮ ಮನೆಗೆ ಇತ್ತು, ನಾನು ಸುಮ್ಮನೆ ಗೀತ ಮಿಸ್ಕೊಂಡೋಗಿದ್ಲು, ಒಳಕಿಕ್ಕಿ ಬೀಗ ಚೆನ್ನಾಗೇಳೆ ಅಂತಂದು ಸುಮ್ಮನೆ ಇವಜ್ಜಿ ಮಕ್ಕ ನೋಡಿಕೊಟ್ರೆ ಹಾಕದ ಅವಳು ಕೆಡ್ಸಿ ತಂದು ಕೊಡ್ತಾಳೆ ಅಂತಂದೇಳಿ ನಾನಿಲ್ಲ ಅಂದೆ. ಹೋಗ್ನ ಮತ್ತ ಇಲ್ಲ ಸ್ಮಕ್ಕ, ನೀನು ಇನ್ನೂ ಚೆನ್ನಾಗಿ ಮಾತಾಡ್ತೀಯೇನೋ. ಬೈಗಾತು ನನ್ನ ಕಸ ಹೊಡೆದಿಲ್ಲ, ಮುಸ್ರು ತಳ್ದಿಲ್ಲ, ಹೋಗ್ತೇನೆ ಬೈಗಾಗಿತ್ತು. ಅವಳು ರಂಗಮ್ಯಾಕೆ ನಿನ್ನ ಜೊತೆ ಬಂದಿಲ್ಲ ಸ್ಮಕ್ಕ? ಅವಳಿಗೆ ಆಗಲ್ಲ, ಕಾವಿನವಳು ಗುದ್ದಾಡಿದ್ರಲ್ಲ ಅದಕ್ಕೆ ಯಾತಕ್ಕೆ ಹೇಳ್ತಿದ್ಲು. ಓ ನೀನು ಓಡಲ್ಲ ಜಾಮಾಗೈತಿ ಅಂತಂದು ಅಂತಿದ್ದೆ ಅಂತ ಗನವಾಗಿ ಗೋಡೆ ಮರೆಯಲ್ಲಿ ನಿಂತ್ಕೊಂಡು ಕೇಳಿಸೇನೈತಿ. ತಿರುಗ್ಬಂದು ನಾನು ಕೇಳುತ್ತೆ. ನಾನು ಹಂಗೆ ಅಂದೆ, ಕೇಳಿಸೇನು ತಿರುಗ್ಬಂದು ನಾನು ಕೇಳ್ತಿ ಅಂತ. ಇಲ್ಲ ಕಣೆ ಅಂತಂದಂದ್ಲು. ಬಾ ನೋಡೋಣದಲ್ಲಿ ಇವಾಗ ಯಾರು ಮತ ಹೋಗುತ್ತಾ ಒಜ್ಜಿ ಕಳಿಸ್ತಾಳೆ ಅಂತಂದು ಹಂಗೆ ಬಂದವ್ರು ನಿಮ್ಮ ಮನೆ ತಕ್ಕೇನೆ. ನಮಗೆ ಗೊತ್ತಿತ್ತು, ಅದಕ್ಕೆ ನೋಡೋಣ ಅಂತ ಬಂದು ನೀನು ಕೊಡ್ತೀಯ ಹಂಗೆ ಅಂತಂದು ಹೇಳಿ. ಅವಳು ನಾಳೆ ಒಂದ್ಸಲಿ ನೋಡಿದ್ಮೇಲೆ ಇನ್ನು ಯಾರು ಕೊಡ್ತಾರೆ ಬಿಡು ಲಸ್ಮಕ್ಕ, ಯಾರು ಕೊಡಲ್ಲ. ನೀನು ಕ್ಯಾತರಿಗೆ ಯಾರು ಕೊಡ್ತಾರೆ ಅದೇ ನಂದಂಗೆ ಆತು ತೀರನ ಇಸ್ಕೊಂಡೋಗಿ ಆಯ್ಕೆಂಬ್ಲಿ ಬ್ಯಾಡಂಬಲ್ಲ ಕೊಡ್ತೀವಿ. ಏನಾನ ಹೆಚ್ಚು ಕಮ್ಮಿ ಆಗಿ ಮುರಿದ್ರೆ ಏನಾನ ಓಡ್ದಂಗಾದ್ರೆ ರಿಪೇರಿಗೆ ಬಂದರೆ ಯಾಕೆ ಹಿಂಗೆ ಆಗೈತೆ ಸರ್ ಮಾಡಿಸ್ಕೊಂಬಂದು ಕೊಡ್ತೀನಿ ಕಣಕ್ಕ ಅಂತಂದೇಳಿ ತಾಂಡೋಗಿ ಸರ್ ಮಾಡಿಸ್ಕೊಂಬಂದು ಕೊಟ್ಟರೆ ಸರಿ. ಮುರೆ ಕಿಕ್ಕಿ ಕೂಕಂತಾಳೆ, ನಮಗೆ ಯಾತನ ಬದುಕಿ ಹೋಗೋರಿಗೆ ಒಟ್ಟು ತಂದೆ ಮಾಡಿ ತೆಕ್ತಾಳೆ. ಅದಕ್ಕೆ ನಾನು ಇಲ್ಲ ಅಂತಂದಂದೆ. ಅದಕ್ಕೆ ಮತ್ತೆ ಇವಾಗ ಯಾರು ಕೊಡೋಕೆ ಹೋಗಲ್ಲ, ಈಗಾಗಲೇ ರೂಢಿಯಾಗಿರುತ್ತೆ, ಯಾರು ಗುಣ್ಣವ್ರು ಇರ್ತಾರೆ. ನಮ್ದಿದ್ದು ಇನ್ನೊಬ್ರು ಮನೆಗೆ ಹೋದ್ರೆ ಯಾರು ಕೊಡಲ್ಲ ಅಂತಂದೇಳಿ ನಾನು ಅದಕ್ಕೆ ಇಲ್ಲ ಅಂದಿದ್ದು. ನೋಡಿದ್ರಲ್ಲ ವೀಕ್ಷಕರೇ, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹಾಗೂ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಥ್ಯಾಂಕ್ ಯು.